ದೊಡ್ಡಬಿದರಕಲ್ ವಾರ್ಡ್ನ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದೊಡ್ಡಬಿದರಕಲ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಲಿಖಿತ್ ಗೌಡರವರು, ನಿಕಟಪೂರ್ವ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್, ಹೇರೋಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಧರ್, ದೇವರಾಜು, ಕೇಶವಮೂರ್ತಿ, ಸಲೀಂ, ಹರೀಶ್, ದಯಾನಂದ್, ಹನುಮಯ್ಯ, ಗಂಗರಾಜಣ್ಣ, ನಾರಾಯಣಣ್ಣ, ಹನುಮೇಗೌಡ, ಮಂಜುನಾಥ್, ಭಾಗ್ಯಲಕ್ಷ್ಮಿ, ವಾರ್ಡ್ ಮಹಿಳಾ ಅಧ್ಯಕ್ಷರಾದ ಶೀಲಾ, ಮಂಜಕ್ಕ, ರಮಾ, ವಿಜಯಲಕ್ಷ್ಮಿ, ಮಂಜಮ್ಮ, ಕೆಂಚಮ್ಮ, ವೇದಾವತಿ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಬಿಎಂಪಿ, ಬೆಸ್ಕಾಂ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಅನುದಾನನ ತಂದು ದೊಡ್ಡಬಿದರಕಲ್ ಭಾಗದಲ್ಲಿರೋ ಎಲ್ಲ ರಾಜಕಾರಣಿಗಳಿಗೂ ಸಹ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿ ಚಾಲನೆ ನೀಡಿದ್ದಾರೆ. ಅವ್ರಿಗೆ ನಮ್ಮ ದೊಡ್ಡಬಿದರಕಲ್ ಭಾಗದ ಎಲ್ಲ ಗ್ರಾಮಸ್ಥರು ಮುಖಂಡರ ಪರವಾಗಿ ತುಂಬ ಹೃದಯದ ಧನ್ಯವಾದ ಹಾಗೆ ಹಿಂದಿನಿಂದನೂ ನಮ್ಮ ಸಾಹೇಬ್ರು ಮೊನ್ನೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು,
ಒಂದು ಕಾರ್ಯಕ್ರಮದಲ್ಲಿ ನಾನು 2 ಸರಿ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ 2 ಸರಿ ಸೋತಿ 4 ಸರಿ ನಾನು ಗೆದ್ದು ಸಚಿವನೂ ಸಹ ಆಗಿದ್ದೀನಿ. ನಾನು ಇನ್ನು ಮುಂದಿನ ದಿನದಲ್ಲಿ ನನ್ನ ಕ್ಷೇತ್ರದ ಜನತೆಯ ಅಭಿವೃದ್ಧಿ ಹಾಗೂ ಜನತೆಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ ಅಂತಲೂ ಹೇಳಿದ್ದಾರೆ. ಅವ್ರು ಅದೇ ರೀತಿ ನಡ್ಕೋತಾ ಇದ್ದಾರೆ. ಕಳೆದ 1.5 ವರ್ಷದಿಂದನೂ ಈ ಭಾಗದಲ್ಲಿ ಗೋಪಾಲಪ್ಪ ಬಡಾವಣೆ ಇರ್ಬೋದು, ವೇಣುಗೋಪಾಲ್ ನಗರ ಇರ್ಬೋದು, ಸುವರ್ಣ ನಗರ, ಮುನೇಶ್ವರ ಬಡಾವಣೆ ಈಗ ತಾನೇ ಚಾಲನೆ ನೀಡಿದ್ದಾರೆ. ಮೊನ್ನೆ ಪೂಜೆ ಆಗಿದೆ. ಈಗ 25 ಕೋಟಿ ಅನುದಾನನ ಈ ದೊಡ್ಡಬಿದ್ರಕಲ್ ಭಾಗಕ್ಕೆ ರಸ್ತೆ ಹಾಗೂ ಡಾಂಬರೀಕರಣ ಹಾಗೂ ಮೋರಿ ಕೆಲಸಕ್ಕೆ ಅಂತಲೇ ಅದನ್ನು ಸಹ ನೀಡಿದ್ದಾರೆ. ಅದು ಇನ್ನೇನು ತ್ವರಿತಗತಿಯಲ್ಲಿ ಮಳೆ ನಿಂತ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗೆ ಈಗ ಎಲ್ಲರಿಗೂ ಗೊತ್ತು 1800 ಜನಕ್ಕೆ ಪ್ರತಿಭಾ ಪುರಸ್ಕಾರನೂ ಸಹ ಮಾಡಿದ್ದಾರೆ. ಯಾರು 90% ಮೇಲ್ಪಟ್ಟ ಮಕ್ಕಳು PUC ಇರ್ಬೋದು, SSLC ಇರ್ಬೋದು, ಅವ್ರಿಗೂ ಸಹ ಗೌರವ ಸಲ್ಲಿಸೋ ಅಂತಲೂ ಕೆಲಸನೂ ಮಾಡಿದ್ದಾರೆ. ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನೀವು ಏನೇ ಹೇಳಿದ್ರು ಸಹ ದೊಡ್ಡಬಿದ್ರಕಲ್ ಭಾಗ ಇರ್ಬೋದು, ಎಲ್ಲ ಭಾಗದಲ್ಲೂ ನಿಮಗೆ ಅಭಿವೃದ್ಧಿಯ ಕಾರ್ಯಗಳು ಇನ್ಮೇಲೆ ನಿರಂತರವಾಗಿ ನಡೀತಾ ಇರ್ತದೆ. ನೀವೆಲ್ಲರೂ ಸಹ ಅವ್ರ ಕೈನ ಹಿಂದಿಂದನೂ ಹೇಗೆ ಬಲಪಡಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸಹಕಾರ ಕೊಡ್ತಾ ಅವ್ರಿಗೆ ಯಾವಾಗಲೂ ನೀವು ಅವ್ರ ಜೊತೆ ನಿಲ್ಬೇಕಾಗಿ ಕೇಳ್ಕೊತೀನಿ.